ಎರಡು ಅರಸುಗಳ 19ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬಿನ್ನಹವನ್ನು ಕೇಳಿದೆನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಿನ್ನ ಬಿನ್ನಹವನ್ನು ಕೇಳಿದ್ದೇನೆಂಬುದಾಗಿ ದೇವರು ಏನ್ ಮಾಡುವವರಾಗಿದ್ದಾರೆ? ಮಾತನಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು 2025ನೇ ವರ್ಷದಲ್ಲಿ ನಾವು ಎಷ್ಟೋ ಬಿನ್ನಹವನ ಕರ್ತನಿಗೆ ನೋಡಿ ನಾವೇನ್ ಮಾಡಿದ್ದೇವೆ. ಎಷ್ಟೋ ಉಪವಾಸಗಳನ್ನ ನಾವು ಮಾಡಿದ್ದೇವೆ, ಎಷ್ಟೋ ಪ್ರಾರ್ಥನೆಗಳನ್ನ ನಾವು ಮಾಡಿದ್ದೇವೆ. ದೇವ್ರೆ, ಈ ಒಂದು ಕಾರ್ಯದಲ್ಲಿ ನನ್ನನ್ನ ನೋಡು ಸ್ವಾಮಿ, ನನ್ನ ಪ್ರಾರ್ಥನೆಯನ್ನ ಕೇಳು ಸ್ವಾಮಿ ಎಂದು ನಾವು 2025ನೇ ವರ್ಷದಲ್ಲಿ ನಾವೇನ್ ಮಾಡಿದ್ದೇವೆ? ಅನೇಕ ವಿಧವಾಗಿ ಕರ್ತನಿಗೆ ನಾವೇನ್ ಮಾಡಿದ್ದೇವೆ? ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಈಗ ನಾವು 2026ನೇ ವರ್ಷಕ್ಕೆ ನಾವೇನ್ ಮಾಡಿದ್ದೇವೆ? ಕಾಲನ್ನ ಇಟ್ಟಿದ್ದೇವೆ. ಈ ವರ್ಷದಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳನ್ನ ಜಯಗೊಳಿಸುವವರಾಗಿದ್ದಾರೆ, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಕೊಡುವವರಾಗಿದ್ದಾರೆ. ಇಸ್ರಾಯೇಲ್ ದೇವರಾಗಿರುವಂತಹ ಯೆಹೋವನು ನಮ್ಮ ಜೊತೆಗಾರನಾಗಿ ನಿಂತು ನಾವು 2025ನೇ ವರ್ಷದಲ್ಲಿ ಮಾಡಿದಂತಹ ಬಿನ್ನಹಗಳನ್ನ, ಪ್ರಾರ್ಥನೆಗಳನ್ನ, ಮನವಿಗಳನ್ನ ಕೇಳಿಸಿಕೊಂಡು ಈ 2026ನೇ ವರ್ಷದಲ್ಲಿ ನಮ್ಮ ಪ್ರಾರ್ಥನೆಗಳನ್ನ, ಬಿನ್ನಹಗಳನ್ನ, ಮನವಿಗಳನ್ನ ದೇವರ ಆತ್ಮನು ನೆರವೇರಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಎಷ್ಟೋ ಕಣ್ಣೀರುಗಳು ಈ ವರ್ಷದಲ್ಲಿ ಅದೇನಾಗ್ತಾ ಇದೆ? ಬದಲಾವಣೆ ಆಗ್ತಾ ಇವೆ. ಎಷ್ಟೋ ರೋಗಗಳು ಅದೇನಾಗ್ತಾ ಇವೆ? ಬದಲಾವಣೆ ಆಗ್ತಾ ಇವೆ. ಯಾಕೆಂದರೆ ಕರ್ತನು ನಮ್ಮ ಪ್ರಾರ್ಥನೆಗಳನ್ನ ದೇವರೇನ್ ಮಾಡಿದ್ದಾರೆ? ಕೇಳಿಸಿಕೊಂಡಿದ್ದಾರೆ. ನಮ್ಮ ಕಣ್ಣೀರುಗಳನ್ನ ಮಾರ್ಪಡಿಸುವವರು ಆತನಾಗಿದ್ದಾರೆ, ನಮ್ಮ ರೋಗಗಳನ್ನ ಮಾರ್ಪಡಿಸುವವರು ಆತನಾಗಿದ್ದಾರೆ. ಇಂಥ ವಿಧವಾದ ಒಂದು ಕತ್ತಲು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಿದರು. ಈ 2026ನೇ ವರ್ಷದಲ್ಲಿ ದೇವರು ನಮಗೆ ಬೆಳಕನ್ನ ಅನುಗ್ರಹಿಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ, ನಿನ್ನ ಜನರು 2025ನೇ ವರ್ಷದಲ್ಲಿ ಮಾಡಿದಂತಹ ಬಿನ್ನಹಗಳನ್ನ ಈ 2026ರಲ್ಲಿ ನೀನು ನೆರವೇರಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.